ಮಾನಸಿಕ ಆರೋಗ್ಯವನ್ನು ಸುಸ್ಥಿರ ಹಾಗೂ ಸದೃಢವಾಗಿ ಇಟ್ಟುಕೊಳ್ಳಲು ಸಹಕಾರಿಯಾಗಿರುವ ರಾಷ್ಟ್ರದ ಯೋಗ ಸ್ಪರ್ಧೆಯಲ್ಲಿ ವೈದೇಹಿ ಶಾಲೆಯ ಸಿಯೋನಾ ಹಾಗೂ ಚಿಂತಾಮಣಿಯ ಎಸ್ಎನ್ಆರ್ ಅಕಾಡೆಮಿಯ ಅಚಲ್ ಎನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕೆಆರ್ಪುರದ ಎಸ್ಇಎ ಶಾಲೆಯಲ್ಲಿ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಮತ್ತು ಕರ್ನಾಟಕ ಯೋಗ ಅಸೋಸಿಯೇಷನ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ವೈದೇಹಿ ಶಾಲೆಯ ಸಿಯೋನಾ ಹಾಗೂ ಗಂಡು ಮಕ್ಕಳ ವಿಭಾಗದಲ್ಲಿ ಚಿಂತಾಮಣಿಯ ಎಸ್ಎನ್ಆರ್ ಅಕಾಡೆಮಿಯ ಅಚಲ್ ಎನ್ ಈ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಯೋಗಪಟುಗಳು ಮಾರ್ಚ್ ತಿಂಗಳಲ್ಲಿ ದುಬೈನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ ಎಂದು ಕರ್ನಾಟಕ ಯೋಗ ಅಸೋಸಿಯೇಷನ್ ಉಪಾಧ್ಯಕ್ಷ ಮನ್ಸೂರ್ ಪಾಷಾ ತಿಳಿಸಿದರು. ಈ ರಾಷ್ಟ್ರಮಟ್ಟದ ದಾವಣಗೆರೆ, ಚಿಂತಾಮಣಿ ಸೇರಿದಂತೆ ವಿವಿಧ ರಾಜ್ಯಗಳಿಂದ 300 ಯೋಗಪಟುಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ Abid Khan, News 24 Kannada, Bengaluru. Hi, my name is Siona and I am the Champion of Champions Girl winner. I would like to thank Chirayu International Yoga Academy for sponsoring this event and for organizing it. Without this, I wouldn't have been able to go to internationals with anybody's help. And I would also like to thank Vaidehi School of Excellence for allowing me and my team, my coach, everyone to go to this competition. They really helped us out throughout this entire experience. And next, my thanks goes to Dr. Jabin Taj, my coach, who's helped me throughout my 1.5 years of doing yoga. I would also like to thank my parents and my friends for supporting me throughout my entire journey in this. I will continue to strive forward and work harder in my career, while also focusing on my academic qualities. ಸಿ ಶಾಲೆಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಮಕ್ಕಳು ಇಲ್ಲಿ ಸುಮಾರು ಮಕ್ಕಳು ಇವತ್ತು ಬಂದಿದ್ರು. ಟೋಟಲ್ 300 ಮಕ್ಕಳು ಇಲ್ಲಿ ಬಂದಿದ್ರು. ಈ ಮಕ್ಕಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ, ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಇವತ್ತು ಸ್ಪರ್ಧೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ನಡೀತು. ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿರೋ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ಅಂದ್ರೆ ಮೊದಲನೇ ಸ್ಥಾನ, 2ನೇ ಸ್ಥಾನ ಹಾಗೂ 3ನೇ ಸ್ಥಾನದ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಚ್ ಅಲ್ಲಿ ದುಬೈಯಲ್ಲಿ ನಡೀತಾ ಇದೆ. ಆ ಒಂದು ಸ್ಪರ್ಧೆಗೆ ಸೆಲೆಕ್ಟ್ ಆಗಿದ್ದಾರೆ. ಈ ಮಕ್ಕಳು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಂಗೊಂದು ಹೆಮ್ಮೆ ಆಗ್ತಾ ಇದೆ. ಹಾಗೂ ಈ ಸ್ಪರ್ಧೆ ಮುಖ್ಯ ಉದ್ದೇಶ ಏನಂದ್ರೆ, ನಾವು ಸ್ಪರ್ಧೆ ಏನಕ್ಕೆ ನಡೆಸ್ತೀವಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರಬೇಕು, ಮಕ್ಕಳು ಎಲ್ಲ ಯೋಗ ಕಲಿಬೇಕು ಅನ್ನೋದು ನಮ್ಮ ಮುಖ್ಯ ಒಂದು ಧ್ಯೇಯ ಆಗಿರ್ತದೆ. ಇವತ್ತಿಲ್ಲಿ ಬಂದಿರೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನಾವು ಪ್ರೈಸಸ್ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀವಿ. ಏನಕ್ಕೆ ಕೊಟ್ಟಿದ್ದೀವಿ ಅಂದ್ರೆ ಅವ್ರಿಗೆ ಎಂಕರೇಜ್ ಬರಲಿ ಅಂತ ಹೇಳ್ಬಿಟ್ಟು. ಮತ್ತೆ ಯಾರ್ಯಾರು ವಿನ್ನರ್ಸ್ ಆಗಿದ್ದಾರೋ ಅವ್ರಿಗೆ ಬೇರೆ ಪ್ರೈಸಸ್ ಕೊಟ್ಟಿದ್ದೀವಿ. ಆ ಮಕ್ಕಳು ಮುಂದಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ಭಾರತ ದೇಶವನ್ನು ಅವ್ರು ರೆಪ್ರೆಸೆಂಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಮತ್ತು ಅವ್ರಿಗೆ ಕೋಚಿಂಗ್ ಕ್ಯಾಂಪ್ ಎಲ್ಲ ಇರುತ್ತೆ. ಒಂದು 15 ದಿನ ಕೋಚಿಂಗ್ ಕ್ಯಾಂಪ್ ಇರುತ್ತೆ. ಕೋಚಿಂಗ್ ಕ್ಯಾಂಪ್ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ರೆಪ್ರೆಸೆಂಟ್ ಮಾಡ್ತಾರೆ. ನಮ್ಮ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಕಡೆಯಿಂದ ಏನು ಇದೇ ನಮ್ಮ KR ಕ್ಷೇತ್ರದ ಸಿ ಸ್ಕೂಲಲ್ಲಿ ಯಾವುದು ರಾಷ್ಟ್ರೀಯ ಮಟ್ಟದ ಒಂದು ಯೋಗ ಚಾಂಪಿಯನ್ಶಿಪ್ ಒಂದು ಅಕಾಡೆಮಿನ ಏರ್ಪಡಿಸಿದ್ದಾರೆ ಸ್ಪರ್ಧೆಯನ್ನು. ಜೊತೆಗೆ ಇದು ಎಲ್ಲ ಜಿಲ್ಲೆಗಳಿಂದ ಇಡೀ ಎಲ್ಲ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಮಾಡಿರ್ತಕ್ಕಂಥ ಮಕ್ಕಳನ್ನು ಕರೆಸಿ ಇಲ್ಲಿ ಒಂದು ಅದ್ಭುತವಾದ ಒಂದು ಚಾಂಪಿಯನ್ಶಿಪ್ಪನ್ನು, ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಈ ಸ್ಪರ್ಧೆಯಲ್ಲಿ ಬಹಳ ಅದ್ಭುತವಾಗಿ ಜೊತೆಗೆ ನಮ್ಮ ಮನ್ಸೂರ್ ಖಾನ್ ಅವರು ತುಂಬ ವರ್ಷಗಳಿಂದ 20 ವರ್ಷಗಳಿಂದ ಈ ಭಾಗದಲ್ಲಿ ತುಂಬ ಸಾವಿರಾರು ಮಕ್ಕಳನ್ನು ಬೆಳೆಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೇರಿಸಿದ್ದಾರೆ. ಇವರಿಗೆ ನಿಜವಾಗ್ಲೂ ನಾವೆಲ್ಲರೂ ಋಣಿಯಾಗಿರ್ತೀವಿ. ಯಾಕೆಂದರೆ ನಮ್ಮ ಭಾಗದಲ್ಲಿ ಇಂಥ ಒಂದು ಪ್ರತಿಭೆಗಳಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳಬಹುದು. ಏಕೆಂದರೆ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಕಡೆಯಿಂದ ಹಲವಾರು ಡೆಮೋಗಳನ್ನು ಇವ್ರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಪಾಂಡಿಚೇರಿ ಆಗ್ಬೋದು, ಇನ್ನಿತರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅದ್ಭುತವಾದ ಒಂದು ಇವರ ಒಂದು ಯೋಗ ಪಟುಗಳಾಗಿ ಯಶಸ್ವಿಯಾಗಿ ಜೈಗಳಿಸಿದ್ದಾರೆ.